ಓಂಕಾರ ಪ್ರಣವ ಮಂತ್ರ ಇದು ಎಲ್ಲಕ್ಕಿಂತ ಶ್ರೇಷ್ಠ. ಯಾಕೆ ಮತ್ತೆ ಹೇಗೆ ಅಂದರೆ, ಓಂಕಾರದಲ್ಲಿ ಸೃಷ್ಟಿ, ಸ್ಥಿತಿ, ಲಯ ಅನ್ನುವಂಥ 3 ಒಳಗೂಡಿದೆ. ಸೃಷ್ಟಿಯ ಸಂಕೇತ ಬ್ರಹ್ಮ, ಅಂದರೆ ಸೃಷ್ಟಿಗೆ ಅಧಿಪತಿಯೇ ಬ್ರಹ್ಮ. ಅದಕ್ಕೆ ಇರುವಂಥ ಓಂಕಾರದಲ್ಲಿನ ಮೊದಲನೇ ಸಿಲೆಬಲ್ ಅಂದರೆ ಅಕಾರ. ಅಕಾರದ ಉಚ್ಚಾರಣೆಯನ್ನು ನಾವು ನಮ್ಮ ನಾಭಿಯ ಮೇಲೆ ಫೋಕಸ್ ಮಾಡ್ತಾ ಹೇಳ್ತೀವಿ. ಹಾಗೆ ಉಕಾರದ ಅಧಿಪತಿ ಯಾರು ಅಂದರೆ ವಿಷ್ಣು. ನಮ್ಮ ಲೈಫಲ್ಲಿ ಎಲ್ಲ ಮೇಂಟೈನ್ ಆಗ್ತಾ ಹೋಗಬೇಕು ಅಂದರೆ ಅದಕ್ಕೆ ಕಾರಣಕರ್ತ ಯಾರು ಅಂದರೆ ವಿಷ್ಣುವಿಗೆ ಆ ಬೀಜ ಮಂತ್ರ ಊಕಾರ. ಊಕಾರದ ಉಚ್ಚಾರಣೆಯನ್ನು ನೀವು ಮಾಡುವಾಗ ನಿಮ್ಮ ಈ ವಕ್ಷಸ್ಥಳದ ಮೇಲೆ ಫೋಕಸ್ ಮಾಡಿ, ನಿಮ್ಮ ಉಕಾರ ನಿಮ್ಮ ಎದೆಯಿಂದ ಬರ್ತಾ ಇದೆ ಅನ್ನೋ ಭಾವದಲ್ಲಿ ಹೇಳಬೇಕು. ಫೈನಲಿ ಂಕಾರದ ಉಚ್ಚಾರಣೆಯನ್ನು ನೀವು ಮಾಡುವಾಗ ಈ ಏರಿಯಾ ಅಂದರೆ ನಿಮ್ಮ ಟೆಂಪಲ್ ಝೋನ್ ಇಂದ ಮಾಡಬೇಕು. ಶಿವ ಇದಕ್ಕೆ ಅಧಿಪತಿ. ಬ್ರಹ್ಮ, ವಿಷ್ಣು ಮತ್ತೆ ಶಿವ. ಸೃಷ್ಟಿ, ಸ್ಥಿತಿ, ಲಯ. ಅಕಾರ, ಊಕಾರ, ಂಕಾರ. ಹಾಗೆ ಇದರಲ್ಲಿ 3 ಮುದ್ರಗಳು ಕೂಡ ಸೇರಿದೆ. ಮೊದಲನೆಯದು ಚಿನ್ಮುದ್ರ. ಅಕಾರವನ್ನ ನೀವು ಹೇಳುವಾಗ ನಿಮ್ಮ ಕೈಗಳನ್ನು ಚಿನ್ಮುದ್ರದಲ್ಲಿ ಇಟ್ಕೊಂಡು ಹೇಳಬೇಕು. ಹಾಗೆ ಉಕಾರವನ್ನ ಹೇಳುವಾಗ ಚಿನ್ಮುದ್ರದಿಂದ ಈ 3 ಬೆರಳುಗಳು ಕೆಳಗಡೆ ಹೋಗಿ ಚಿನ್ಮಯ ಮುದ್ರದಲ್ಲಿ ಇಟ್ಕೊಂಡು ಊಕಾರದ ಉಚ್ಚಾರಣೆಯನ್ನ ಮಾಡಬೇಕು. ಫೈನಲಿ ಕಾರದ ಉಚ್ಚಾರಣೆಯನ್ನು ಮಾಡುವಾಗ ಅಗ್ನಿತತ್ವವಾಗಿರುವಂಥ ನಿಮ್ಮ ಹೆಬ್ಬೆರಳನ್ನ ಒಳ ಇಟ್ಕೊಂಡು ಕಾರದ ಉಚ್ಚಾರಣೆಯನ್ನ ಮಾಡಬೇಕು. ನಿಮ್ಮ ಲೈಫಲ್ಲಿ ಏನಾದರೂ ಹೊಸದಾಗಿ ಶುರು ಮಾಡಬೇಕು, ಅದು ಪ್ರೊಫೆಷನ್ ಇರಬಹುದು, ನಿಮ್ಮ ಪರ್ಸನಲ್ ಲೈಫಲ್ಲಿರುವಂಥ ರಿಲೇಶನ್ಶಿಪ್ ಇರಬಹುದು, ಆಗ ಅಕಾರದ ಉಚ್ಚಾರಣೆಯ ಅವಶ್ಯಕತೆ ನಿಮ್ಮ ದೇಹ, ಮನಸ್ಸು, ಓವರ್ ಆಲ್ ಪರ್ಸನಾಲಿಟಿಗೆ ಇರುತ್ತೆ. ಆಗ ನೀವು ಓಂಕಾರವನ್ನ ಹೀಗೆ ಚಾಂಟ್ ಮಾಡ್ತೀರ. ಈ ರೀತಿಯಾದಂಥ ಓಂಕಾರವನ್ನ 21 ಸಲ ಚಾಂಟ್ ಮಾಡ್ತೀರ. ಊಕಾರದ ಉಚ್ಚಾರಣೆಯ ಅವಶ್ಯಕತೆ ನಿಮ್ಮ ಲೈಫಲ್ಲಿ ಇದೆ ಅಂತ ನಿಮಗೆ ಹೇಗೆ ಗೊತ್ತಾಗುತ್ತೆ? ನೀವು ನಿಮ್ಮ ಲೈಫಲ್ಲಿ ಎಷ್ಟೋ ಬಿಸ್ನೆಸಸ್ಗಳನ್ನು ಶುರು ಮಾಡಿರಬಹುದು, ಅಥವಾ ಎಷ್ಟೋ ರಿಲೇಶನ್ಶಿಪ್, ತಂದೆ, ತಾಯಿ, ಗಂಡ, ಹೆಂಡತಿ, ಈ ರಿಲೇಶನ್ಶಿಪ್ಗಳು, ನಿಮ್ಮ ಫ್ರೆಂಡ್ಶಿಪ್ಸು ಇವೆಲ್ಲವೂ ಇರ್ಬೋದು. ಆದರೆ ಇದನ್ನ ಮೇಂಟೈನ್ ಮಾಡ್ಕೊಂಡು ಹೋಗುವಂಥದ್ದು ನಿಮಗೆ ನಿಮ್ಮ ಲೈಫಲ್ಲಿ ದೊಡ್ಡ ಚಾಲೆಂಜ್ ಅಂತ ಅನ್ನಿಸ್ಬೋದು. ಆಗ ನಾವು ಊಕಾರದ ಉಚ್ಚಾರಣೆಯನ್ನ ಎಲಾಂಗೇಟ್ ಮಾಡ್ತೀವಿ ಓಂಕಾರದಲ್ಲಿ. ಅದನ್ನ ಹೇಗೆ ಅಂತ ನೋಡೋಣ. ಫೈನಲಿ ಂಕಾರದ ಉಚ್ಚಾರಣೆ ಅಂದ್ರೆ ಲಯಕಾರಕ. ಡಿಸ್ಟ್ರಕ್ಷನ್ ಯಾಕಪ್ಪ ನಮ್ಮ ಲೈಫಲ್ಲಿ ಬೇಕು ಅಂದರೆ, ನಮ್ಮ ಲೈಫಲ್ಲಿ ನಮ್ಮ ದೇಹದಲ್ಲಾಗಿರಬಹುದು, ಮನಸ್ಸಿನಲ್ಲಾಗಿರಬಹುದು, ನಾವು ಯಾರೂ ಪರ್ಫೆಕ್ಷನಿಸ್ಟ್ಸ್ ಅಲ್ಲ. ನಮಗೆ ನಮ್ಮ ಬೆನ್ನು ಕಾಣೋದಿಲ್ಲ, ಆದರೆ ನಮ್ಮೆಲ್ಲರಲ್ಲೂ ಏನೋ ಒಂದು ಗುಣ ಇರುತ್ತೆ. ಆ ಗುಣದಿಂದ ನಮಗೋ, ನಮ್ಮ ಮನೆಯವರಿಗೋ, ನಮ್ಮ ಫ್ರೆಂಡ್ಸ್ಗೋ ಡಿಸ್ಟರ್ಬ್ ಆಗ್ತಾ ಇರುತ್ತೆ, ಇರಿಟೇಟ್ ಆಗ್ತಾ ಇರುತ್ತೆ. ಹಾಗಾದ್ರೆ ಆ ಗುಣದಿಂದ ಹೊರಗಡೆ ಬಂದು ಆ ಗುಣವನ್ನ ನನ್ನಿಂದ ನಾನು ತ್ಯಜಿಸೋದು ಹೇಗೆ ಅಂದ್ರೆ, ಆ ಗುಣವನ್ನ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡಿ, ನಾನು ಫಾರ್ ಎಕ್ಸಾಂಪಲ್ ತುಂಬಾ ಶಾರ್ಟ್ ಟೆಂಪರ್ ಬರುವಂಥ ನೇಚರ್ ನಿಮಗಿದ್ರೆ, ನನಗೆ ಆದಷ್ಟು ಬೇಗ ಈ ಶಾರ್ಟ್ ಟೆಂಪರ್ ಹೋಗಿ ಸಮಾಧಾನಿಯಾಗಬೇಕು ನಾನು ಅನ್ನುವಂಥ ಸಂಕಲ್ಪವನ್ನು ಮಾಡಿ ಓಂಕಾರದ ಉಚ್ಚಾರಣೆಯನ್ನ ಹೀಗೆ ಮಾಡ್ತೀರಾ. ಈ 3 ರೀತಿಯಲ್ಲಿ ನೀವು ಓಂಕಾರವನ್ನ ಅ, ಉ, ನಿಮ್ಮ ದೇಹ, ಮನಸ್ಸಿಗೆ ಹೇಗೆ ಬೇಕೋ ಹಾಗೆ ಕಸ್ಟಮೈಸ್ ಮಾಡಿಕೊಂಡು ಚಾಂಟ್ ಮಾಡೋದರ ಜೊತೆಗೆ 21 ಸಲ ಈಕ್ವಲ್ ಆಗಿ ಓಂಕಾರವನ್ನ ಅ, ಉ, ಸಮವಾಗಿ ಸ್ಪ್ರೆಡ್ ಮಾಡಿ ಚಾಂಟ್ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ, ಮನಸ್ಸಿನಲ್ಲಿ
ಆಧ್ಯಾತ್ಮಿಕವಾಗಿ ಕೂಡ ನಿಮ್ಮ ಜೀವನದಲ್ಲಿ ಸಮತೋಲನ ಬರುತ್ತೆ. ಸಮತ್ವಂ ಯೋಗ ಮುಚ್ಯತೆ.